ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಅದು ಪಾರ್ಕಿಂಗ್. ಮನೆಯಿಂದ ಹೊರಗೆ ಹೋದ್ರೆ ವಾಹನ ನಿಲ್ಲಿಸುವುದಕ್ಕೆ ಜಾಗವೇ ಇರುವುದಿಲ್ಲ. ಇಂಥದ್ರಲ್ಲಿ ಸರ್ಕಾರ ಇಂದು ಮತ್ತೊಂದು ಬರೆಯನ್ನ ಎಳಿತಾ ಇದೆ. ಮನೆ ಮುಂದೆ ನಿಲ್ಲಿಸುವಂತಹ ವಾಹನಗಳಿಗೂ ಪಾರ್ಕಿಂಗ್ ಶುಲ್ಕ ವಿಧಿಸುವುದಕ್ಕೆ ನಿರ್ಧರಿಸಿದೆ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್. ಇನ್ಮುಂದೆ ಮನೆ ಮುಂದೆ ಪಾರ್ಕಿಂಗ್ಗೆ ಕಟ್ಟಬೇಕು ಶುಲ್ಕ. ರಸ್ತೆ ಬದಿ ಪಾರ್ಕಿಂಗು ಪ್ರತಿ ಗಂಟೆ ಲೆಕ್ಕದಲ್ಲಿ ಶುಲ್ಕ. ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪ್ರಕಟಿಸಿರುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಿಯಮಗಳು 2026ರ ಕರಡು ಅಧಿಸೂಚನೆಯ ಪ್ರಕಾರ 3 ಬಗೆಯಲ್ಲಿ ವಿಂಗಡಿಸಿ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ವಿಧಿಸಲಾಗುತ್ತದೆ. ಮನೆ ಮುಂದೆ ವಾಹನ ಪಾರ್ಕ್ ಮಾಡಿದ್ರೆ ಮಾಲೀಕರಿಗೆ ಶುಲ್ಕ ಹಾಕಲಾಗುತ್ತೆ. ಬಾಡಿಗೆದಾರರಿಗೆ ಮನೆ ಮಾಲೀಕರೇ ತಮ್ಮ ಸ್ವಂತ ಜಾಗದಲ್ಲೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿಕೊಡಬೇಕು. ಸೈಕಲ್ ಹೊರತುಪಡಿಸಿ ಎಲ್ಲಾ ವಾಹನಗಳಿಗೂ ಶುಲ್ಕ ವಿಧಿಸಲಾಗುತ್ತೆ. ಆಟೋ ನಿಲ್ದಾಣಗಳಷ್ಟೇ ಆಟೋಗಳಿಗೂ ಫ್ರೀ ಪಾರ್ಕಿಂಗ್ಗೆ ಅವಕಾಶ ಇರಲಿದೆ. ರಾತ್ರಿ 8ರಿಂದ ಬೆಳಗ್ಗೆ 8ರವರೆಗೆ ಮಾತ್ರ ಫ್ರೀ ಪಾರ್ಕಿಂಗ್ ಇರಲಿದೆ. ಹಾಫ್ ಸ್ಟ್ರೀಟ್ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ಕಡ್ಡಾಯ ಮಾಡಲಾಗಿದ್ದು, ಸಿಗ್ನಲ್ಗಳ 50 ಮೀಟರ್ ಅಂತರದಲ್ಲಿ ವಾಹನ ನಿಲ್ಲಿಸುವಂತಿಲ್ಲ. ಇನ್ನು ಉಪಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ಪಾರ್ಕಿಂಗ್ ನಿಷೇಧ ಮಾಡಲಾಗಿದೆ. ರಸ್ತೆಗಳನ್ನು ಎಬಿಸಿ ಮಾದರಿಗಳಾಗಿ ವಿಂಗಡಿಸಿ ಶುಲ್ಕ ವಿಧಿಸಲಾಗುತ್ತದೆ. ರಸ್ತೆ ಬದಿ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ಎ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 40 ರೂಪಾಯಿ ಹಾಗೂ ಬಿ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 30 ರೂಪಾಯಿ, ಸಿ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 20 ರೂಪಾಯಿ ಶುಲ್ಕವನ್ನ ನೀಡಬೇಕು. ರಸ್ತೆ ಬದಿ ಕಾರು ಜೀಪ್ಗಳ ಪಾರ್ಕಿಂಗ್ಗೆ ಎ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 80 ರೂಪಾಯಿ, ಬಿ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 60 ರೂಪಾಯಿ, ಸಿ ವರ್ಗದ ರಸ್ತೆಗಳಲ್ಲಿ ಪ್ರತಿ ಗಂಟೆಗೆ 40 ರೂಪಾಯಿ ಶುಲ್ಕ ನೀಡಬೇಕು. ರಸ್ತೆ ಹೊರಗಿನ ನಿಗದಿಪಡಿತ ಜಾಗದಲ್ಲಿ ಪ್ರತಿ ಗಂಟೆಗೆ ದ್ವಿಚಕ್ರ ವಾಹನಗಳ ಪಾರ್ಕಿಂಗ್ಗೆ ಎ ವರ್ಗದ ರಸ್ತೆಗಳಲ್ಲಿ 20 ರೂಪಾಯಿ, ಬಿ ವರ್ಗದ ರಸ್ತೆಗಳಲ್ಲಿ 15 ರೂಪಾಯಿ ಮತ್ತು ಸಿ ವರ್ಗದ ರಸ್ತೆಗಳಲ್ಲಿ 10 ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ. ರಸ್ತೆ ಹೊರಗಿನ ನಿಗದಿಪಡಿತ ಜಾಗದಲ್ಲಿ ಪ್ರತಿ ಗಂಟೆಗೆ ಕಾರು ಜೀಪ್ಗಳ ಪಾರ್ಕಿಂಗ್ಗೆ ಎ ವರ್ಗದ ರಸ್ತೆಗಳಲ್ಲಿ 40 ರೂಪಾಯಿ, ಬಿ ವರ್ಗದ ರಸ್ತೆಗಳಲ್ಲಿ 30 ರೂಪಾಯಿ ಮತ್ತು ಸಿ ವರ್ಗದ ರಸ್ತೆಗಳಲ್ಲಿ 20 ರೂಪಾಯಿ ಶುಲ್ಕವನ್ನು ವಿಧಿಸಲಾಗುತ್ತೆ. ರಸ್ತೆ ಬದಿ ಪಾರ್ಕಿಂಗ್ಗೆ ಮಾಸಿಕ ಪಾಸ್ ದರ ನಿಗದಿಪಡಿಸಲಾಗಿದ್ದು, ದ್ವಿಚಕ್ರ ವಾಹನಗಳಿಗೆ ಎ ವರ್ಗದ ರಸ್ತೆಯಲ್ಲಿ 2,000 ರೂಪಾಯಿ, ಬಿ ವರ್ಗದ ರಸ್ತೆಯಲ್ಲಿ 1,500 ರೂಪಾಯಿ ಮತ್ತು ಸಿ ವರ್ಗದ ರಸ್ತೆಯಲ್ಲಿ 1,000 ರೂಪಾಯಿ ನಿಗದಿಪಡಿಸಲಾಗಿದೆ. ರಸ್ತೆ ಬದಿ ಪಾರ್ಕಿಂಗ್ಗೆ ಕಾರುಗಳಿಗೆ ಮಾಸಿಕ ಪಾಸ್ ದರ ಎ ವರ್ಗದ ರಸ್ತೆಯಲ್ಲಿ 4,000 ರೂಪಾಯಿ, ಬಿ ವರ್ಗದ ರಸ್ತೆಯಲ್ಲಿ 3,000 ರೂಪಾಯಿ ಮತ್ತು ಸಿ ವರ್ಗದ ರಸ್ತೆಯಲ್ಲಿ 2,000 ರೂಪಾಯಿ ನಿಗದಿಪಡಿಸಲಾಗಿದೆ. ಇನ್ಮುಂದೆ ಮನೆ ಮುಂದೆ ಕಾರುಗಳ ಪಾರ್ಕಿಂಗ್ಗೆ ವಾರ್ಷಿಕ ಪಾಸ್ ದರ ನಿಗದಿಪಡಿಸಲಾಗಿದ್ದು, ಸಣ್ಣ ಕಾರುಗಳಿಗೆ ವಾರ್ಷಿಕ 15,000 ರೂಪಾಯಿ, ಮಧ್ಯಮ ಕಾರುಗಳಿಗೆ 20,000 ರೂಪಾಯಿ ಹಾಗೆ ದೊಡ್ಡ ಕಾರುಗಳಿಗೆ ವಾರ್ಷಿಕ 25,000 ರೂಪಾಯಿ ಶುಲ್ಕ ವಿಧಿಸಲಾಗುತ್ತೆ. ಈ ನಿಯಮಗಳ ಕುರಿತು ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಿದೆ. ಸ್ವಂತ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಮನೆ ಮುಂದೆ ವಾಹನ ನಿಲ್ಲಿಸುವಂತಹ ನಿವಾಸಿಗಳು ವಾರ್ಷಿಕ ಪರ್ಮಿಟ್ ಪಡೆಯುವುದು ಕಡ್ಡಾಯವಾಗಲಿದ್ದು, ವಾಹನದ ಗಾತ್ರಕ್ಕೆ ತಕ್ಕಂತೆ ಶುಲ್ಕ ಬರಲಿದೆ. ರಸ್ತೆಗಳಲ್ಲಿ 2 ಗಂಟೆಗಿಂತ ಹೆಚ್ಚು ಅವಧಿಗೆ ವಾಹನ ನಿಲ್ಲಿಸಿದ್ರೆ ಶುಲ್ಕವು ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಪಾರ್ಕಿಂಗ್ ವ್ಯವಸ್ಥೆ ಇರುವಾಗ ಅವರೇನಾದರೂ ಪಾರ್ಕಿಂಗ್ ಮತ್ತೂ ಸಹ ರೋಡ್ನಲ್ಲಿ ಮಾಡ್ತಾ ಇದ್ದರೆ ಖಂಡಿತ ಟ್ರಾಫಿಕ್ ಪೊಲೀಸ್ ಮತ್ತು ಫೈನ್ ಎಲ್ಲ ಹಾಕಲಿಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ದ ಡ್ರಾಫ್ಟ್ ಪಾರ್ಕಿಂಗ್ ಪಾಲಿಸಿ. ರೇಟ್ಸ್ ಮತ್ತು ಇದು ರೋಡ್ ಪ್ರಕಾರ ಅವರು ಅನುಗುಣವಾಗಿ ಫಿಕ್ಸ್ ಮಾಡಿಟ್ಟಿದ್ದಾರೆ. ಇನ್ನು ಜಿಬಿಎ ಕ್ರಮಕ್ಕೆ ಮನೆ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಕೋದೇ ಒಂದು ಪರಿಹಾರ ಅಲ್ಲ ಸರ್. ದಂಡ ಹಾಕೋದು ಜನಗಳನ್ನು ಎದುರಿಸಿ ಆಡಳಿತ ಮಾಡೋದಲ್ಲ. ಜನಗಳಿಗೆ ಆಲ್ಟರ್ನೇಟಿವ್ ಅದಕ್ಕೇನಿದೆ ಪರಿಹಾರಗಳನ್ನು ಕೊಟ್ಟು ಆಡಳಿತ ನಡೆಸಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮನೆ ಮುಂದೆ ನಿಲ್ಲಿಸಿರುವಂತಹ ವಾಹನಕ್ಕೂ ಪಾರ್ಕಿಂಗ್ ಶುಲ್ಕ ವಿಧಿಸುವಂತಹ ಸರ್ಕಾರದ ನಿರ್ಧಾರ ಬೆಂಗಳೂರಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.